ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾವು ಬೀಜನ ತೊಗೊಂಬರ್ತೀವಲ್ಲ, ಆದಷ್ಟು ನೇಟಿವ್ ಬೀಜ ಇರಬೇಕಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ಏರಿಯಾನಲ್ಲಿ ಏನು ಸಿಗುತ್ತೆ ಆ ಥರದ್ದು ನಾಟಿ ಬೀಜಗಳನ್ನ ಹಾಕಿದ್ರೆ ಬೆಟರು. ಬೈ ಚಾನ್ಸ್ ಸಿಗಲ್ಲ ಅಂತ ಹೇಳಿದ್ರೆ ನಾವು ಆಚೆಗಡೆಯಿಂದ ತರಿಸ್ಬೋದು. ಬಟ್ ಆಚೆಗಡೆಯಿಂದ ಬೀಜ ತರಿಸಿದ್ಮೇಲೆ ಅದನ್ನ ಒಂದ್ಸತಿ ಬಿತ್ತನೆ ಮಾಡಿ ಅದರಿಂದ ತರಕಾರಿ ಏನು ಬರುತ್ತೆ ಅದನ್ನ ಮತ್ತೆ ನಾವು ಬೀಜ ಮಾಡಿಕೊಂಡು ಮತ್ತೆ ಬಿತ್ತನೆ ಮಾಡಿ ಮತ್ತೆ ಬೀಜ ಮಾಡ್ಕೊಂಡ್ರೆ ಅವಾಗ ಅದು ನಮ್ಮ ನೇಟಿವ್ ತಳಿ ಆಗುತ್ತೆ. ಅಂದ್ರೆ ಆಚೆಗಡೆಯಿಂದ ತಗೊಂಬಂದು ಹಾಕ್ತಿವಲ್ಲ, ಅದು ಫಸ್ಟ್ ಜನರೇಷನ್ ಅಂತ ಅನ್ಕೊಂಡ್ರೆ ಮೂರನೇ ಜನರೇಷನ್ ವೆಜಿಟೇಬಲ್ ಸಿಗುತ್ತೆ ನಮ್ಗೆ, ಅಥವಾ ಮೂರನೇ ಜನರೇಷನ್ ಏನ್ ಬಿತ್ತನೆ ಮಾಡ್ತೀವಿ ನಾವು ಅದು ನಮ್ಮ ತಳಿ ಆಗುತ್ತೆ. ಅಂದ್ರೆ ನಮ್ಮ ಮಣ್ಣಿಗೆ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಬುಷ್ ಬೀನ್ಸ್ ನೋಡಬಹುದು, ಇದು ಹಾಕಿರೋದು ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ಹಾಗೇನ್ ಇದು ಕಾರಣ ನನಗೆ ಗೊತ್ತಿಲ್ಲ. ಬಿಸಿಲು ಜಾಸ್ತಿ ಇರ್ಬೋದು, ಇಲ್ಲ ನ್ಯೂಟ್ರಿಯೆಂಟ್ಸ್ ಅಷ್ಟೊಂದು ಸಪೋರ್ಟ್ ಆಗದೆ ಇರ್ಬೋದು. ಸೊ ಕಾದ್ ನೋಡ್ಬೇಕಷ್ಟೇ. ಆಮೇಲೆ ಸೀಸನ್ ಕೂಡ ಇಲ್ಲೇ ಇರ್ಬೋದು. ಇದರಿಂದ ಬೀಜ ಬರುತ್ತಲ್ಲ ನಮ್ಗೆ, ಅದನ್ನ ತಗೊಂಡು ಮತ್ತೆ ಇದ್ರಲ್ಲೇ ಹಾಕ್ಬೇಕು, ಇದೇ ಮಣ್ಣಲ್ಲಿ. ಯಾಕಂದ್ರೆ ಇಲ್ಲಿ ನಾವು ಟೆರೆಸ್ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಮಣ್ಣು ತಂದಿರೋದ್ರಿಂದ ಒಂದೊಂದ್ ಮಣ್ಣು ಒಂದೊಂದ್ ತರ ಇರುತ್ತೆ. ಮತ್ತೆ ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಕೂಡ ಬುಷ್ ಬೀನ್ಸ್ ಇದೆ. ಸೊ ಇದ್ರಲ್ಲಿ ನೋಡಿ ಸಾಕಷ್ಟು ಹೂ ಎಲ್ಲ ಬಿಟ್ಟಿದೆ, ಬಟ್ ಕಾಯಿ ಅಷ್ಟೊಂದು ಬರ್ತಾ ಇಲ್ಲ. ಅಂದ್ರೆ ಇಷ್ಟಿಷ್ಟು ಚಿಕ್ಕದಾಗಿದೆ, ಇದು ಡೆವಲಪ್ ಆಗ್ತಿಲ್ಲ. ಇನ್ನೊಂದು ರೀಸನ್ನು ಅಗೇನ್ ಮೇ ಬಿ ಇಲ್ಲಿ ಜಾಸ್ತಿ ಗಿಡ ಇರ್ಬೋದು, ಅದಕ್ಕೋಸ್ಕರ ಈ ಥರ ಏನೋ ಸಮಸ್ಯೆ ಆಗ್ತಿರ್ಬೋದು. ಸೊ ಇದನ್ನ ಸ್ಟಡಿ ಮಾಡ್ತಾ ಇದ್ದೀನಿ ನಾನು. ಬಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದೇ ಹಾಕಿರೋದು ನಾನು, ಬಟ್ ಇನ್ನೂ ಚೆನ್ನಾಗಿ ಬರ್ತಿಲ್ಲ. ಸೊ ಇವಾಗ ಇದು ಬೈ ಚಾನ್ಸು ಚೆನ್ನಾಗಿ ಗ್ರೋ ಆಗಿಬಿಟ್ಟು ಬೀನ್ಸ್ ಏನಾದರೂ ಬಂದಮೇಲೆ ಅದನ್ನು ಬೀಜ ಮಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಇದರಲ್ಲೇ ಹಾಕ್ಬೇಕು. ಅದರಲ್ಲಿ ಮತ್ತೆ ಇನ್ನು ಬೀಜ ಮಾಡ್ಕೊಂಡು ಅದನ್ನು ನಾನು ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಕೆಲವೊಂದಷ್ಟು ಗಿಡಗಳು ಒಣಗೋ ಥರ ಆಗ್ಬಿಡ್ತಿತ್ತು. ನಮ್ಮಲ್ಲಿ ಬಂದು ಮೇಯ್ನಾಗೆ ಇಲ್ಲೊಂದು ಮೆಣಸಿನ ಗಿಡ ಇದೆ, ತೋರಿಸ್ತೀನಿ ನಿಮಗೆ. ಸೊ ಈ ಮೆಣಸಿನ್ಕಾಯಿ ಗಿಡ ಕಾಣಿಸ್ತಿರ್ಬೋದು, ಇದು ಫುಲ್ಲು ಒಣಗೋಗ್ಬಿಟ್ಟಿದೆ ನೋಡಿ. ಅಂದ್ರೆ ಎಲೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡೋರೋ ಥರ. ಸೊ ಇದು ಯಾಕಂತ ಹೇಳಿದ್ರೆ ಮೇಯ್ನ್ ಆಗಿ ಬಿಸಿಲು ಜಾಸ್ತಿ. ನಾನು ಸೀರೆ ಹಾಕಿದ್ದೆ ಬಿಸಿಲಿರೋ ಟೈಮಲ್ಲಿ, ಇತ್ತೀಚೆಗೆ ನಾನು ಹಾಕೋದು ಬಿಟ್ಬಿಟ್ಟೆ, ಅದಕ್ಕೆ ಅದು ಫುಲ್ಲು ಒಣಗೋಗ್ಬಿಡ್ತಿದೆ. ಇಲ್ಲಿ ಕೂಡ ಇದೆ ನೋಡಿ, ಇದೆಲ್ಲ ಮೆಣಸಿನ ಗಿಡ. ಸೊ ಇದು ಮೇಲ್ಗಡೆ ಎಲೆಗಳೆಲ್ಲ ನೋಡಿ ಮಡ್ಸ್ಕೊಂಡ್ಬಿಡ್ತಾ ಇದೆ ಈ ಥರ. ಸೊ ಇಲ್ಲಿ ಡೈರೆಕ್ಟ್ ಬಿಸಿಲು ಬೀಳುತ್ತೆ ಮೇಲಿಂದ. ಸೊ ಅದಕ್ಕೋಸ್ಕರ ಈ ರೀತಿ ಆಗ್ತಿರ್ಬೋದು. ಸೊ ಈ ರೀತಿ ಒಂದಷ್ಟು ಅಬ್ಸರ್ವ್ ಮಾಡಿ ಸ್ವಲ್ಪ ಅಲ್ಲಿ ಆಲ್ಟರ್ನೇಟಿವ್ಸ್ ಏನು ಮಾಡ್ಬೋದು ಇದಕ್ಕೆ ಅಂತ ಪ್ಲಾನ್ ಔಟ್ ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಗಿಡಗಳು. ಸೊ ಹಾಗೆ ನನ್ನ ಅಬ್ಸರ್ವೇಷನ್ಸ್ನ ನಿಮ್ಮ ಜೊತೆ ಹಂಚ್ಕೋತಿರೋದು. ಇದು ಸರಿನೂ ಇರ್ಬೋದು, ತಪ್ಪು ಇರ್ಬೋದು, ಗೊತ್ತಿಲ್ಲ. ಇನ್ನು ಒಂದಷ್ಟು ಬೇರೆ ಗಿಡಗಳೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗ ಕನ್ಫರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.